ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ, ರೈಟ್? ಸೊ ಎಸ್, ಇದೊಂಥರ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಬೋರ್ಡ್ ತೋರಿಸ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಫೀಲ್ಸ್ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಐ ಡೋಂಟ್ ನೋ ನಿಮಗೇನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾವ ಥರ ವಿಡಿಯೋಸ್ ಬೇಕು ಅಂತ. ಓಕೆ, ಸೊ ಗೈಸ್, ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ನಾನು ನೋಡಲ್ಲ, ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡ್ಲೆ ಬೇಡ, ಡೆಫಿನೆಟ್ಲಿ ನೋಡ್ತೀನಿ ನಾನು, ರೈಟ್? ಸೊ ಇದೊಂಥರ ಇಂಟ್ರೆಸ್ಟಿಂಗ್ ವಿಡಿಯೋ. ಯಾರು ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ ಅಥವಾ ನಿಮ್ಮ ನೆಕ್ಸ್ಟ್ ಕನೆಕ್ಷನ್, ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಗೆ ಯಾರು ಬರ್ತಾ ಇದ್ದಾರೆ, ಯಾರನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಯಾರಿಗಾರು ನಿಮ್ಮ ಮೇಲೆ ಕ್ರಶ್ ಇದೆಯಾ, ಯಾರು ಆಲ್ರೆಡಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಾ, ಇದೆಲ್ಲದನ್ನು ಈ ಒಂದು ಕ್ವೆಶ್ಚನ್ ಅಲ್ಲಿ ಸಾಲ್ವ್ ಮಾಡೋಣ, ರೈಟ್? ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ಅಂತಾನೆ ಹೇಳ್ಬೋದು. ಐ ಆಮ್ ಡ್ಯಾಮ್ ಶೋರ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ ಗೈಸ್. ಸೊ ಆಪ್ಷನ್ಸ್ ಇರುತ್ತೆ ನಿಮಗೆ. ಆಪ್ಷನ್ಸಿಗೆಲ್ಲ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಸೊ ಗೈಸ್, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ ಮುಂದೆ ಬರುತ್ತೆ, ರೈಟ್? ಆಪ್ಷನ್ಸ್ 2 ಬಂದಿದೆ, ರೈಟ್? ಸೊ ಟೈಮ್ ತಗೊಳ್ಳಿ, ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು, ಆ್ಯಂಡ್ ನಿಮ್ಮ ಲೈಫಿಗೆ ಯಾವ ಒಂದು ಇಮೇಜ್ ಅಥವಾ ಆಬ್ಜೆಕ್ಟ್ ರಿಲೇಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೋಬೋದು ಕಣ್ಣು ಮುಚ್ಕೊಂಡು. ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ ಗೈಸ್. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗೋಣ, ರೈಟ್? ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಎಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ ಸಿ ಯಾರು ನಿಮ್ಮ ಕಡೆ ಬರ್ತಾ ಇದ್ದಾರೆ ಅಥವಾ ನಿಮ್ಮ ಒಂದು ನೆಕ್ಸ್ಟ್ ರಿಲೇಶನ್ಶಿಪ್ ಬಗ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಈ ಒಂದು ವಿಡಿಯೋದಲ್ಲಿ, ಇದೆಲ್ಲದನ್ನು ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ ಸಿ, ಗ್ರೂಪ್ 1 ಅವರಿಗೆ ತಡ ಮಾಡೋದು ಬೇಡ, ರೈಟ್? ಯಾವ ಒಂದು ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ. ದೇರ್ ಈಸ್ ನೈಟ್ ಆಫ್ ಕಪ್ಸ್, ವೋ, ನೈಟ್ ಆಫ್ ಸ್ವರ್ಡ್ಸ್, ಕಾಂಟ್ರಾಸ್ಟ್ ಮೆಸೇಜ್ ಬಂದಿದೆ. ವಾವ್, ಎಂಪ್ರೆಸ್, let's see, there is 9 of swords. So one thing to keep in mind ಇದರಲ್ಲಿ group 1 9 of swords ಬಂದಿದೆ. ಸೊ ತುಂಬ ಜನ ಒಂದು ಡಿಪ್ರೆಸಿಂಗ್ ಫೇಸಲ್ಲಿ ಇದ್ದೀರಾ. ತುಂಬ ಜನ ಒಂದು ಹಳೆ ಮೆಮೊರೀಸ್ ಬಗ್ಗೆ, ಹಳೆ ಲವ್ ಬಗ್ಗೆ ಇನ್ನೂ ಒಂದು ಯೋಚನೆಯಲ್ಲಿದ್ದೀರಾ ಅಂತ ಹೇಳ್ಬೋದು. ಹಳೆ ಒಂದು ರಿಲೇಶನ್ಶಿಪ್ಪಲ್ಲಿ ಆದ ಒಂದು ಪೇಯ್ನು, ಹಳೆ ಒಂದು ರಿಲೇಶನ್ಶಿಪ್ ಅಲ್ಲಾದ ಒಂದಷ್ಟು ಅನ್ವಾಂಟೆಡ್ ಸಿಚುವೇಶನ್ಸ್ ನಿಮಗೆ ಇನ್ನೂ ಮೈಂಡಲ್ಲಿ ಆ ಭಯ ಅನ್ನೋದೊಂದು ಇನ್ನೂ ಇದೆ. ಆ ರಿಲೇಶನ್ಶಿಪ್ ಬಗ್ಗೆ ಅದೇನಾಯ್ತು, ಅದೇನು ಹೋಗ್ತಾ ಇದೆ, ಯಾವುದೋ ಒಂದು ಪರ್ಸನ್ ಇದ್ರು ನಿಮ್ಮ ಲೈಫಲ್ಲಿ, ನಿಮಗೊಂಥರ ಅವ್ರನ್ನ ಬಿಡೋದಕ್ಕೆ ತುಂಬಾನೇ ಕಷ್ಟ ಆಗಿತ್ತು, ಅವ್ರನ್ನ ಮರೆಯೋದಕ್ಕೆ ತುಂಬಾನೇ ಕಷ್ಟ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಮರಿಬೇಕಾಗಿ ಬಂದಿರೋದು, ಅನ್ಫಾರ್ಚುನೇಟ್ ಆಗಿ ಮೇ ಬಿ ನಿಮಗೆ ಒಂಥರ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆ ಪರ್ಸನ್ ಇಂದ ಮೂವ್ ಆನ್ ಆಗೋದಕ್ಕೆ, ಆ ಕನೆಕ್ಷನ್ ಇಂದ ಮೂವ್ ಆನ್ ಆಗೋದಕ್ಕೆ. ಈ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ದಿಸ್ ಇಸ್ ಯು ಅಲ್ಟಿಮೇಟ್ಲಿ ಒಂಥರ ಟೆನ್ಷನ್ ಅಲ್ಲಿರೋದು, ಒಂಥರ ನೆಗೆಟಿವ್ ಥಾಟ್ಸ್. ಮೇ ಬಿ ದಟ್ ಈಸ್ ಅ ರೀಸನ್. ಲವ್ ಅಥವಾ ಕಮಿಟ್ಮೆಂಟ್ ಅಂತ ಬಂದರೆ ಒಂಥರ ನಿಮಗೆ ಇವಾಗ್ಲೂ ಒಂದು ನೆಗೆಟಿವ್ ಥಾಟ್ಸ್ ಇದೆ ಮೈಂಡಲ್ಲಿ, ಇವಾಗ್ಲೂ ಒಂದು ಟ್ರಾಮಾ ಇದೆ. ಅದು ನಿಮ್ಮ ಫ್ರೆಂಡ್ಶಿಪ್ನೆಲ್ಲ ನೋಡಿಕೊಂಡು ಒಂದಷ್ಟು ಫ್ರೆಂಡ್ಸ್ ಅವರ ಲೈಫಲ್ಲಿ ಆದ ಒಂದು ಸಿಚುವೇಶನ್ಸ್ಗಳ ಬಗ್ಗೆ, ಅದ್ರ ಬಗ್ಗೆ ನೋಡಿಕೊಂಡು ಈ ಥರ ಆಗಿರೋದಾಗಿರ್ಬೋದು, ಅಥವಾ ನೀವೇ ನಿಮ್ಮ ಲೈಫಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಗಿರ್ಬೋದು. ದಿಸ್ ಈಸ್ ಯು ಅಂದರೆ ಸ್ವಲ್ಪ ಭಯದಲ್ಲಿದ್ದೀರಾ. ರಿಲೇಶನ್ಶಿಪ್ ಅಥವಾ ಲವ್ ಅಂತ ಅಂದರೆ ಒಂದು ಸ್ಟೆಪ್ ಹಿಂದೆ ಇಡ್ತಾ ಇದ್ದೀರಾ. ಯಾವುದೋ ಒಂದು ನೆಗೆಟಿವ್ ಮೆಮೊರಿ ಇದೆ ಮೈಂಡಲ್ಲಿ, ಅದನ್ನು ಇನ್ನೂ ಟೈಮ್ ತಗೊತಾ ಇದ್ದೀರಾ ಪ್ರೊಸೆಸ್ ಮಾಡೋದಕ್ಕೆ, ಅಂದರೆ ಕಂಪ್ಲೀಟಾಗಿ ಮರ್ತೋಗೋದಕ್ಕೆ, ಕಂಪ್ಲೀಟಾಗಿ ಆಗಿದ್ದು ಹೋಗಿದ್ದನ್ನೆಲ್ಲ ತಲೆಯಿಂದ ತೆಗ್ದು ಹಾಕೋದಕ್ಕೆ ತುಂಬ ಟೈಮ್ ತಗೊತಾ ಇದ್ದೀರಾ, ಪ್ರೊಸೆಸ್ ಮಾಡ್ತಾ ಇದ್ದೀರಾ ಇನ್ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. who is coming into your life? Look at this, Knight of Cups.
ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನ್ದು ಝೋಡಿಯಾಕ್ ಸೈನ್ ಏನು ಕಟಕ ರಾಶಿ, ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಡೆಫಿನೆಟ್ಲಿ ನೋ ಒನ್ ಫ್ರಮ್ ಯುವರ್ ಪಾಸ್ಟ್, ನಿಮ್ಮ ಪಾಸ್ಟ್ ಇಂದ ಬರ್ತಾ ಇರೋ ಪರ್ಸನ್ ಅಲ್ಲ ಇವರು. ಡೆಫಿನೆಟ್ಲಿ ಒಂದು ನ್ಯೂ ಪರ್ಸನ್, ಒಂದು ರೊಮ್ಯಾಂಟಿಕ್ ಕನೆಕ್ಷನ್ಗೋಸ್ಕರ ಬರ್ತಾ ಇರೋದು. ಲುಕ್ ಎಟ್ ದಿಸ್, ಈ ನೈಟ್ ಹೆಂಗೆ ಅಂತಂದ್ರೆ ಫುಲ್ ರೊಮ್ಯಾಂಟಿಕ್ ಪರ್ಸನ್ ಇವರು. ತುಂಬಾ ಡ್ರೀಮ್ ಮಾಡ್ತಾರೆ, ಲವ್ ಬಗ್ಗೆ ತುಂಬಾ ಕನ್ಸಿಟ್ಕೊಂಡು ಬಂದಿರ್ತಾರೆ, ಆ ತರ ಒಂದು ಪರ್ಸನ್. ಸೊ ಪಾಸಿಬಿಲಿಟಿ ಇದೆ ಒಂದು ರೊಮ್ಯಾಂಟಿಕ್ ಅಪ್ರೋಚ್ ಇವ್ರು ಮಾಡ್ಬೋದು. ಲೈಕ್ ಆಲ್ ಆಫ್ ಅ ಸಡನ್ ನಿಮ್ಮ ಲೈಫಿಗೆ ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ಫೀಲ್ ಮಾಡಿಸೋದು, ಆಲ್ ಆಫ್ ಅ ಸಡನ್ ನಿಮ್ಮ ಬಗ್ಗೆ ಪ್ರೇಸ್ ಮಾಡೋದು, ನೀವು ಹಾಕೊಂಡಿರೋ ಬಟ್ಟೆ ಚೆನ್ನಾಗಿದೆ, ನೀವು ಮಾತಾಡ್ತಾ ಇರೋ ರೀತಿ ನಂಗೆ ಇಷ್ಟ ಆಗತ್ತೆ, ನೀವು ಆಡೋ ರೀತಿ ನಂಗೆ ಇಷ್ಟ ಆಗತ್ತೆ, ಇವತ್ತು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಈ ಥರ ಎಲ್ಲ ಕಾಂಪ್ಲಿಮೆಂಟ್ಸ್ ಎಲ್ಲ ತುಂಬಾನೇ ಬರುತ್ತೆ. ಈ ನೈಟ್ ಹೆಂಗೆ ಅಂತಂದ್ರೆ ಈಗೋ ಇರಲ್ಲ ಈ ಪರ್ಸನ್ಗೆ. ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವ್ರವ್ರ ಹಾರ್ಟ್ನ ಕೇಳಿಸ್ಕೊತಾರೆ. ಅವ್ರ ಹಾರ್ಟ್ ಏನ್ ಹೇಳ್ತಾ ಇದೆ, ಹಾರ್ಟ್ ಎಲ್ಲಿಗೆ ಲೀಡ್ ಮಾಡ್ತಾ ಇದೆ, ಹಾರ್ಟ್ ಯಾವ ಡೈರೆಕ್ಷನ್ಗೆ ಲೀಡ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡ್ತಾರೆ. ಡಸಂಟ್ ಮ್ಯಾಟರ್ ಈಗೋ ಅನ್ನೋದು ಅವರಿಗೆ ಕಣ್ಮುಂದೆ ಬರೋದೇ ಇಲ್ಲ. ಈಗೋ ಆಟಿಟ್ಯೂಡ್ ಏನು ಬರೋದಿಲ್ಲ. ದ ಓನ್ಲಿ ಥಿಂಗ್ ಈಸ್ ಅವ್ರಿಗೆ ಲವ್ ಆಗಿದೆ, ಅವರಿಗೆ ಒಬ್ರ ಮೇಲೆ ಕ್ರಶ್ ಆಗಿದೆ, ಅಂಡ್ ಆ ಕ್ರಶ್ ಹಿಂದೆ ಹೋಗ್ತಾ ಇದ್ದಾರೆ, ಅಥವಾ ಆ ಕ್ರಶ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಪಾಸಿಬಿಲಿಟಿ ಇದೆ ಈ ಪರ್ಸನಿಗೆ. ದಿಸ್ ಇಸ್ ಮೋರ್ ಲೈಕ್ ರೀಸೆಂಟ್ ಆಗಿ ಇವರಿಗೆ ನಿಮ್ಮ ಮೇಲೆ ಕ್ರಶ್ ಆಗಿ ಅಥವಾ ಇಷ್ಟ ಆಗಿರೋದು, ಆ ಥರ ಒಂದು ಸಿಚುವೇಶನ್. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಥಾಟ್ ಅಲ್ಲಿ ಇದೆ, ನಂತರನೇ ಈ ಪರ್ಸನ್ ತುಂಬಾ ಎಮೋಷನಲ್ಲು, ನಂತರನೇ ಈ ಪರ್ಸನ್ ತುಂಬಾ ರೊಮ್ಯಾಂಟಿಕ್. ಐ ಫೀಲ್ ಗ್ರೂಪ್ ಒನ್ ನಿಮ್ಮ ಈವನ್ ದೋ ನೀವು ಒಂದು ಟ್ರಾಮಾದಲ್ಲಿರ್ಬೋದು, ಈವನ್ ದೋ ಒಂದು ನೆಗೆಟಿವ್ ಸಿಚುವೇಶನ್ ತಲೆಗೆ ತುಂಬಾ ಹಾಕೊಂಡಿರ್ಬೋದು, ಲೈಫಲ್ಲಿ ಆದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ಬೋದು ನೀವು. ಬಟ್ ದಿಸ್ ಇಸ್ ದ ಪರ್ಸನ್, ಮೇ ಬಿ ಅವ್ರು ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತಗೋಬರ್ತಾರೆ ಬಿಟ್ರೆ ಯಾವುದೇ ರೀತಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ತಗೋಬರಲ್ಲ. ನಿಮ್ಮ ಒಂದು ಈ ಇನ್ನೋಸೆಂಟ್ ಫೇಸ್ ನ ನೋಡ್ಬಿಟ್ಟು, ನಿಮ್ಮ ಒಂದು ಲೈಕ್ ಮೇ ಬಿ ನೀವು ತುಂಬಾ ಯಾರ ಜನ ಮಾತಾಡಲ್ಲ, ಯಾರ ಜನ ಅಷ್ಟು ಇಂಟರಾಕ್ಟ್ ಮಾಡಲ್ಲ, ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತೀರಾ ಮೋಸ್ಟ್ ಆಫ್ ದ ಟೈಮ್. ಬಟ್ ಈ ಒಂದು ಕ್ಯಾರೆಕ್ಟರ್ನ ಈ ಪರ್ಸನ್ ಏನ್ ಅನ್ಕೊಂಡಿದ್ದಾರೆ, ಈ ಪರ್ಸನ್ ತುಂಬಾನೇ ಸೈಲೆಂಟ್ ಅನ್ಕೊಂಡಿದ್ದಾರೆ ಅಂದ್ರೆ ನಿಮ್ ಬಗ್ಗೆ. ಅದು ಅವ್ರಿಗೆ ಇಷ್ಟ ಆಗ್ತದೆ. ನಿಮ್ಮ ಈ ಒಂದು ಸೈಲೆನ್ಸ್ ಇಷ್ಟ ಆಗ್ತಾ ಇದೆ. ಯಾರ ಜನ ಜಾಸ್ತಿ ಇಂಟರಾಕ್ಟ್ ಮಾಡಲ್ಲ, ಅದು ಇಷ್ಟ ಆಗ್ತಾ ಇದೆ ಅವ್ರಿಗೆ. ಪ್ರಾಬಬ್ಲಿ ನೀವು ನಿಮ್ ಪಾಡಿಗೆ ಇರ್ತೀರಾ, ಅದು ಇವ್ರಿಗೆ ಇಷ್ಟ ಆಗ್ತಾ ಇದೆ. ದಟ್ಸ್ ರಿಯಲಿ ಕೂಲ್ ಅಂತಾನೆ ಹೇಳ್ಬೋದು. ಬಟ್ ಐ ಫೀಲ್ ಗ್ರೂಪ್ ಒನ್ ನಿಮ್ಮ ಲೈಫಲ್ಲಿ ಬರೀ ಒನ್ ಪರ್ಸನ್ ಅಷ್ಟೇ ಅಲ್ಲ, ಲೈಕ್ 2 people ಆರ್ ದೇರ್. 2 ಜನರು ನಿಮ್ಮನ್ನ ಇಷ್ಟಪಡ್ತಾ ಇರೋದು. ಬಟ್ ದಿಸ್ ಪರ್ಸನ್ ಇಸ್ ಸಮ್ವನ್ ಫ್ರಮ್ ಯುವರ್ ಪಾಸ್ಟ್. ನಿಮ್ಮ ಪಾಸ್ಟ್ ಅಲ್ಲಿರೋ ಒಂದು ಪರ್ಸನ್ ರಿಟರ್ನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ಪಾಸ್ಟ್ ಅಲ್ಲಿ ಐ ಡೋಂಟ್ ನೋ ನಿಮಗೆ ಯಾವ ತರ ಒಂದು ಬಾಂಡಿಂಗ್ ಇತ್ತು, ಯಾವ ತರ ಕನೆಕ್ಷನ್ ಇತ್ತು, ಒಳ್ಳೆ ಕನೆಕ್ಷನ್ ಇತ್ತ, ಕೈಂಡ್ ಆಫ್ ಚಾಲೆಂಜಿಂಗ್ ಕನೆಕ್ಷನ್ ಇತ್ತ, ಐ ಡೋಂಟ್ ನೋ. ಬಟ್ ಎಸ್, ಪಾಸ್ಟ್ ಇಂದ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ಇವರೇ ಮತ್ತೆ ನಿಮ್ಮ ಮಧ್ಯೆ ಅಷ್ಟು ಚೆನ್ನಾಗಿ ಕಾನ್ವರ್ಸೇಷನ್ ಎಲ್ಲ ಆಗ್ತಾ ಇರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾತುಕತೆ ಎಲ್ಲ ಆಗ್ತಾ ಇರ್ಲಿಲ್ಲ. ಬಟ್ ಲುಕ್ ಎಟ್ ದಿಸ್, ಈ ಪರ್ಸನ್ ಜೊತೆ ಈ ಪರ್ಸನ್ ಫೈಟ್ ಮಾಡ್ತಾ ಇದ್ದಾನೆ, ಆ ತರ ನೋಡ್ತಾ ಇದೀನಿ. ಸೊ ದೇರ್ ಈಸ್ ಸಮ್ ಒನ್, ಆಯ್ತಾ, ನಿಮ್ ಲೈಫಲ್ಲಿ ನಿಮ್ಗೆ ಆ ರೊಮ್ಯಾಂಟಿಕ್ ಫೀಲ್ ಕೊಡಿಸ್ಬೇಕು, ಆ ರೊಮ್ಯಾಂಟಿಕ್ ವೇ ಅಲ್ಲಿ ಎಂಟರ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ದೇರ್ ಈಸ್ ಇನ್ನೊಂದು ಪರ್ಸನ್ ಇದ್ದಾರೆ, ಒಂಥರ ಲೈಕ್ ನಿನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ, ಅಥವಾ ಯಾರನ್ನೂ ನಿಮ್ ಲೈಫಿಗೆ ಬರೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಎಟ್ ದ ಸೇಮ್ ಟೈಮ್ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನ ಕೂಡ ಕೊಡ್ತಾ ಇಲ್ಲ. ಅಂದ್ರೆ ಈ ಪರ್ಸನ್ ಇದಾರಲ್ವಾ, ಇದು ಯಾವ ತರ ಅಂದ್ರೆ ಇವ್ರಿಗೆ ಏನ್ ಬೇಕೋ ಅದ್ ಬೇಕು ಅವ್ರಿಗೆ. ಯಾರು ಅಡ್ಡ ಬಂದ್ರು ಇವರು ಏನು ಫೈಟ್ ಮಾಡೋದು. ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಇಮ್ಮೆಚ್ಯೂರ್ ಆಗಿ ಕೂಡ ಆಡ್ತಾ ಇದ್ದಾರೆ ಈ ಪರ್ಸನ್. ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಮೋಸ್ಟ್ಲಿ ನಾನು ಮಿಥುನ ರಾಶಿ ಜಾಸ್ತಿ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಕುಂಭರಾಶಿ, ತುಲಾ ರಾಶಿ ವೆರಿ ಲೆಸ್ ಪಾಸಿಬಿಲಿಟಿ. ಬಿಕಾಸ್ ತುಲಾ ರಾಶಿಯವರು ಒಂದು ಬಾಂಡಿಂಗ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡ್ತಾರೆ. ಬಟ್ ಈ ಪರ್ಸನ್, ಈ ಒಂದು ಎನರ್ಜಿ ನಾನು ಏನ್ ನೋಡ್ತಾ ಇದ್ದೀನಿ, ಇದೊಂಥರ ಫುಲ್ ರ್ಯಾಶ್ ಎನರ್ಜಿ. ಇದು ಈ ಕಾರ್ಡ್ ಅಲ್ಲೇ ನೋಡ್ಬೋದು, ಈ ಪರ್ಸನ್ ಒಂಥರ ಫುಲ್ ರ್ಯಾಶ್ ವೇ ಅಲ್ಲಿ ಬರ್ತಾ ಇರೋದು. ಸೊ ಇವ್ರು ಯಾವ ತರ ಅಂದ್ರೆ, ಇವ್ರಿಗೆ ನೀವು ಬೇಕು, ಇವ್ರ ಲೈಫಲ್ಲಿ ನೀವ್ ಇರ್ಬೇಕು. ಬಟ್ ನೀವ್ ಇವಾಗ ಹೋಗ್ತಾ ಇರೋ ಟ್ರಾಮಾ, ನೀವ್ ಇವಾಗ ಹೋಗ್ತಾ ಇರೋ ಸಿಚುವೇಶನ್, ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಅವ್ರ ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಈ ಎನರ್ಜಿ ಡೇ ಬೈ ಡೇ ಪೊಸೆಸಿವ್ ಎನರ್ಜಿ ಆಗಿ ಚೇಂಜ್ ಆಗೋ ಪಾಸಿಬಿಲಿಟೀಸು ಇದೆ. ಬಿಕಾಸ್ ಲೆಟ್ಸ್ ನಾಟ್ ಫರ್ಗೆಟ್, ಇದು ಕಿಂಗ್ ಆಫ್ ಸ್ವರ್ಡ್ಸ್ ಫಸ್ಟ್ ಕಾರ್ಡ್ ಅಂತಾನೆ ಹೇಳ್ಬೋದು, ನೈಟ್ ಆಫ್ ಸ್ವರ್ಡ್ಸ್. ಸೊ ಇವಾಗ ಇಮ್ಮೆಚೂರ್ ಆಗಿರ್ಬೋದು. ಬಟ್ ಇವರಿಗೆ, ಈ ಪರ್ಸನ್ಗೆ ನೀವು ದಾರಿ ಮಾಡಿಕೊಟ್ರೆ
ಈ ಪರ್ಸನ್ನೇ ನೀವು ಚೂಸ್ ಮಾಡಿದ್ರೆ ಮೇ ಬಿ ಅವರು ಡೇ ಬೈ ಡೇ ಓವರ್ ಪೊಸೆಸಿವ್ ಆಗೋ ಪಾಸಿಬಿಲಿಟೀಸ್ ಇದೆ, ನಿಮಗೆ ರಿಸ್ಟ್ರಿಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ, ಸುಮ್ಮನೆ ಒಂದು ರೂಲ್ಸ್ ಹಾಕೋ ಪಾಸಿಬಿಲಿಟೀಸ್ ಇದೆ ರಿಲೇಷನ್ಶಿಪ್ಪಲ್ಲಿ. ಬಟ್ ಎಸ್, ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರೋ ಕಾರಣದಿಂದ ಈ ಒಂದು ಬ್ಯೂಟಿಫುಲ್ ಪರ್ಸನ್ನ ನೀವು ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವು ತಲೆನ ಈಚೆ ತಿರುಗಿ ಹಾಕಿ ಕುತ್ಕೋಬಿಟ್ಟಿದ್ದೀರಾ. ಬಿಹೈಂಡಲ್ಲಿ ಈ ಪರ್ಸನ್ ಬರ್ತಾ ಇರೋದನ್ನ ಐ ಫೀಲ್ ನೀವು ಇದನ್ನ ಯು ಆರ್ ನಾಟ್ ಸೀಯಿಂಗ್. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದ್ದಾರಲ್ವಾ, ಈ ಪರ್ಸನ್ನ ನೀವು ನೋಡ್ತಾ ಇಲ್ಲ. ಬಿಕಾಸ್ ದೆರ್ ಈಸ್ ಸಮ್ ಒನ್ ಇನ್ ಯುವರ್ ಲೈಫ್, ಅವ್ರೊಂಥರ ಅಡ್ಡ ನಿಂತು ಬಿಟ್ಟಿರೋದನ್ನ ನೋಡ್ತಾ ಇದ್ದೀನಿ, ಅವ್ರೊಂಥರ ಮಧ್ಯದಲ್ಲಿ ನಿಂತು ಬಿಟ್ಟಿರೋದನ್ನ ನೋಡ್ತಾ ಇದ್ದೀನಿ. ವೆರಿ ಸ್ಟ್ರೇಂಜ್. ಮೇ ಬಿ ನಿಮಗೆ ಈ ರಿಲೇಷನ್ಶಿಪ್ ಇಷ್ಟ ಇಲ್ಲ, ಮೇ ಬಿ ಆಲ್ರೆಡಿ ತುಂಬ ಜನ ಏನು ಕಮಿಟ್ಮೆಂಟಲ್ಲಿ ಇದ್ದೀರಾ. ಮೇ ಬಿ ಐ ಕ್ಯಾನ್ ಸಿ ದ್ಯಾಟ್ ನೀವು ಕಂಪ್ಲೀಟಾಗಿ ಹ್ಯಾಪಿಯಾಗಿ ಇಲ್ಲ, ಇವ್ರ ಜೊತೆ ಖುಷಿಯಾಗಿಲ್ಲ. ಬಟ್ ಆ ಪರ್ಸನ್ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ. ಆ ಪರ್ಸನ್ ನಿಮ್ಮ ಒಂದು ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡಿರೋಣ ಅಂತ ಟ್ರೈ ಮಾಡ್ತಾ ಇಲ್ಲ. ಅವ್ರಿಗೆ ಜಸ್ಟ್ ಏನಂದರೆ ನೀವು ಬೇಕು ಅವ್ರ ಲೈಫಲ್ಲಿ, ನೀವು ಅವ್ರ ಲೈಫಲ್ಲಿ ಇರಬೇಕು, ಅವ್ರು ಅಷ್ಟೇ ಫೋಕಸ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ನೀವು ಖುಷಿಯಾಗಿದ್ದೀರಾ, ನೀವು ಹ್ಯಾಪಿಯಾಗಿದ್ದೀರಾ ಅವ್ರ ಜೊತೆ, ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಲೈಫ್ ಅವ್ರ ಜೊತೆ, ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅ ಬಿಟ್ ಇಮ್ಮೆಚ್ಯೂರ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೂ ಹೇಳೋದಕ್ಕಾಗಲ್ಲ. ಬಟ್ ದೇರ್ ಈಸ್ ಎಂಪ್ರೆಸ್ ಹಿಯರ್. ಸೊ ದಿಸ್ ಇಸ್ ಮೋರ್ ಲೈಕ್ ಟ್ರೂ ಲವ್ ಬಗ್ಗೆ ಹೇಳ್ತಾ ಇದೆ ಗೈಸ್. ಲೆಟ್ಸ್ ಸಿ ಎಂಪ್ರೆಸ್ ಕಾರ್ಡ್ ಯಾಕೆ ಇಲ್ಲಿ ಬಂದಿದೆ ಅಂತ. ದೇರ್ ಈಸ್ ದಿ ಹ್ಯಾಂಗ್ಡ್ ಮ್ಯಾನ್. ಸಿಚುವೇಶನ್ ನೀವು ನೋಡ್ತಾ ಇಲ್ಲ, ದಟ್ಸ್ ವಾಟ್. ನೀವು ಟರ್ನ್ ಆಗಿ ಕುತ್ಕೋಬಿಟ್ಟಿದ್ದೀರಾ. ಬಿಟ್ರೆ ಹ್ಯಾಂಗ್ಡ್ ಮ್ಯಾನ್ ಹೆಂಗೆ ಅಂತ ಅಂದ್ರೆ ಸತ್ಯನ ನೋಡ್ತಾ ಇಲ್ಲ, ಸತ್ಯನ ಅವಾಯ್ಡ್ ಮಾಡ್ತಾ ಇದ್ದೀರಾ. ಮೇ ಬಿ ಇಟ್ಸ್ ಮೋರ್ ಲೈಕ್ ನೀವು ಕರೆಂಟ್ಲಿ ಯಾರೆಲ್ಲ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದೀರಾ, ಮೇ ಬಿ ನೀವು ಅನ್ಕೊತಾ ಇದ್ದೀರಾ ನಿನ್ನ ನಿಜವಾಗ್ಲೂ ಈ ಪರ್ಸನ್ ತುಂಬ ಇಷ್ಟಪಡ್ತಾ ಇದ್ದಾರೆ, ನಿಜವಾಗ್ಲೂ ಈ ಪರ್ಸನ್ ತುಂಬ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ, ದೇರ್ ಈಸ್ ಲವ್ ಅಂತ ಅನ್ಕೊಂಡಿದ್ದೀರಾ. ಮೇ ಬಿ ಇದು ಉಲ್ಟಾ ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಅಂದರೆ ದಿ ಎಂಪ್ರೆಸ್ ಹ್ಯಾಂಗ್ಡ್ ಮ್ಯಾನ್ ಆಗಿ ಬಂದಿದೆ ಅಂದರೆ ದೇರ್ ಈಸ್ ಟ್ರೂ ಲವ್. ಅದನ್ನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ, ಅದನ್ನ ನೋಡ್ತಾ ಇಲ್ಲ. ಬಟ್ ದೇರ್ ಈಸ್ ಸಮ್ ಒನ್ ಇನ್ ಯುವರ್ ಲೈಫ್, ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ, ಅವ್ರು ನಿನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಜೆನ್ಯೂನ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೀವು ಅನ್ಕೊಂತಾ ಇದ್ದೀರಾ. ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಟ್ರೂ ಲವ್ ಅನ್ನೋದೊಂದು ಇಲ್ಲ. ಮೇ ಬಿ ಈ ಒಂದು ಸಿಚುವೇಶನ್ ನೀವು ಬೇರೆ ರೀತಿ ನೋಡಬೇಕು. ಮೇ ಬಿ ಈ ಸಿಚುವೇಶನ್ ವೆರಿ ಸೂನ್ ಇದಕ್ಕೊಂದು ಕ್ಲಾರಿಟಿ ಕೂಡ ಸಿಗುತ್ತೆ ನಿಮಗೆ. ದಟ್ ಈ ಪರ್ಸನ್ ಏನು ನೀವು ಟ್ರೂ ಲವ್ ಅನ್ಕೊಂಡಿದ್ದೀರಾ, ಬಟ್ ನೋ, ಆ್ಯಕ್ಚುಲಿ ಈ ಪರ್ಸನ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಪರ್ಸನ್ ನಿಮ್ಮನ್ನ ಸ್ವಲ್ಪ ಓವರ್ ಶ್ಯಾಡೋ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅಂದರೆ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಅನ್ಕೊಳ್ತಾ ಇದ್ದೀರಾ ಮೋಸ್ಟ್ಲಿ ಈ ಪರ್ಸನ್ನಿಗೆ ನನ್ನ ಕಂಡ್ರೆ ಇಷ್ಟ, ಅದಕ್ಕೆ ಅವರು ನನ್ನ ಬಗ್ಗೆ ಸ್ವಲ್ಪ ಓವರ್ಲಿ ಪೊಸೆಸಿವ್ ಆಗಿದ್ದಾರೆ ಅಂತ. ಬಟ್ ಅಲ್ಟಿಮೇಟ್ಲಿ ದಿಸ್ ಈಸ್ ಯು ನಾಟ್ ಹ್ಯಾಪಿ. ಒಂದು ಟ್ರಾಮಾ ಅಂತಾನೆ ಹೇಳ್ಬೋದು. ಒಂಥರ ನಿಮಗೆ ಲೋನ್ಲಿ ಫೀಲ್ ಆಗ್ತಾ ಇದೆ, ಮೆಂಟಲಿ ನಿಮಗೆ ಅವ್ರ ಜೊತೆ ಅಷ್ಟು ಖುಷಿಯಾಗಿದ್ದೀನಿ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಡ್ರೀಮ್ಸ್, ನಿಮ್ಮ ವಿಶಸ್, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಅದೆಲ್ಲದಕ್ಕೂ ಈ ಪರ್ಸನ್ ಇಂದ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದು ಟ್ರೂ ಲವ್ ಅನ್ಕೊಂಡಿದ್ದೀರಾ, ಅವ್ರು ನಿಮಗೆ ಏನೆಲ್ಲ ನಿಮ್ಮ ಜೊತೆ ಹೆಂಗೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ ಅದು ಟ್ರೂ ಲವ್ ಅಂತ ಅನ್ಕೊಂಡಿದ್ದೀರಾ. ಬಟ್ ದೆರ್ ಇಸ್ ಅ ನೀಡ್, ನಿಮಗೆ ಈ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಾಗಿ ಬಂದಿದೆ. ಬಿಕಾಸ್ ಇವ್ರು ನಿಮ್ಮ ಲೈಫಲ್ಲಿ ಇದ್ದು ಒಂಥರ ಗ್ರೋತ್ ಆಗ್ತಾ ಇದೆ ಅಂತ ನೀವು ಅನ್ಕೊತಾ ಇದ್ದೀರಾ. ಬಟ್ ಐ ಫೀಲ್ ನೋ, ಇಲ್ಲಿ ಯಾವುದೇ ರೀತಿ ಗ್ರೋತ್ ಆಗ್ತಾ ಇಲ್ಲ. ಐ ಡೋಂಟ್ ಫೀಲ್ ಇಲ್ಲಿ ಯಾವುದೇ ರೀತಿ ನಿಮಗೆ ನಿಮ್ಮ ಒಂದು ಎಮೋಷ್ನಲಿ ಹ್ಯಾಪಿನೆಸ್ ಬರ್ತಾ ಇದೆ ಅಂತ. ದಿಸ್ ಇಸ್ ಅನ್ ಇಂಡಿಕೇಶನ್ ಗ್ರೂಪ್ 1. ಬಟ್ ಲೆಟ್ ಸಿ ಯಾರು ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ನೈಟ್ ಆಫ್ ಕಪ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಇವ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿವಾಗ. ಲೆಟ್ ಸಿ. ಬಟ್ ಯಾರೆಲ್ಲ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದೀರಾ, ಆಲ್ರೆಡಿ ಒಂದು ಲೈಫಲ್ಲಿ ನಿಮ್ಮ ಒಂದು ಪರ್ಸನ್ ಇದಾರಲ್ವಾ, ಅ ಬಿಟ್ ಆಫ್ ಟ್ರಾಮ್ಯಾಟಿಕ್ ಸಿಚುವೇಶನ್ ತಗೊಬರ್ತಾ ಇದ್ದಾರೆ. ಲುಕ್ ಎಟ್ ದಿಸ್ 5 ಆಫ್ ಪೆಂಟಕಲ್ಸ್. ಮೇ ಬಿ ಈ ಪರ್ಸನ್ ನಿಮಗೆ ಹೆಲ್ಪ್ ಮಾಡ್ತಾರೆ ಈ ಒಂದು ಲೋನ್ಲಿನೆಸ್ಸಿಂದ ಹೊರಗೆ ಬರೋದಕ್ಕೆ. ಈ ಒಂದು ವೀಕ್
ಪಾಯಿಂಟ್ ಇಂದ ಹೊರಗೆ ಬರೋದಕ್ಕೆ. ಮೇ ಬಿ ಈ ಪರ್ಸನ್ ನೋಡ್ತಾ ಇದ್ದಾರೆ, ನೀವು ಕಷ್ಟಪಡ್ತಾ ಇರೋದನ್ನ ನೋಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಫೀಲ್ ಆಗ್ತದೆ, ಇವನ್ ದೋ ನೀವು ಅವ್ರಿಗೆ ಹೇಳ್ಕೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಫೀಲ್ ಆಗ್ತಾ ಇದೆ ದಟ್ ನೀವು ಕಂಪ್ಲೀಟ್ ಆಗಿ ಹ್ಯಾಪಿ ಆಗಿಲ್ಲ ನಿಮ್ಮ ಲೈಫಲ್ಲಿ ಅಂತ. ಅದು ಫಿನಾನ್ಷಿಯಲಿ ಆಗಿರ್ಬೋದು, ಅಥವಾ ಓವರ್ ಆಲ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ವೈಸ್ ಆಗಿರ್ಬೋದು, ಕರಿಯರ್ ವೈಸ್ ಆಗಿರ್ಬೋದು. ಎಲ್ಲೋ ಫಾಲ್ ಡೌನ್ ಆಗಿದೆ, ಎಲ್ಲೋ ನೀವು ಫೇಲ್ ಆಗಿದ್ದೀರಾ, ಎಲ್ಲೋ ಯಾರೋ ನಿಮ್ಮನ್ನ ವೀಕ್ ಪೊಸಿಷನಲ್ಲಿ ಬಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಎಲ್ಲೋ ಒಂದು ಕಡೆ ಅವ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಲೈಕ್ ನಿಮಗೆ ನಿಮ್ಮ ಬಗ್ಗೆ ಸಿಂಪತಿ ಫೀಲ್ ಆಗ್ತಾ ಇದೆ, ಲೈಕ್ ಪಾಪ ಅಂತ ಫೀಲ್ ಆಗ್ತಾ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ಆ ಕಷ್ಟ ನೋಡೋದಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ಗೆ. ಓಕೆ, ಲೆಟ್ಸ್ ಸಿ. ಈ ಪರ್ಸನ್ ಈವನ್ ದೋ ನೀವು ಹೇಳಲಿಲ್ಲ ಅಂದ್ರೂ ಅರ್ಥ ಮಾಡ್ಕೊತಾ ಇದ್ದಾರೆ. ಮೇ ಬಿ ಆಲ್ರೆಡಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಆಸ್ ಅ ಫ್ರೆಂಡ್ ಆಗಿರ್ಬೋದು. ಬಿಕಾಸ್ ನಿಮಗೆ ಅವ್ರಿಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡೋದಕ್ಕೂ ಆಗ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇರೋದ್ರಿಂದ. ಏಟ್ ಆಫ್ ಪೆಂಟಕಲ್ಸ್, ಒಂದು ವರ್ಕೋಹಾಲಿಕ್ ಇವರು. ಈ ಪರ್ಸನ್ದು ಪರ್ಸನಾಲಿಟಿ ಹೇಳಬೇಕು ಅಂದ್ರೆ ಅ ಬಿಟ್ ವರ್ಕೋಹಾಲಿಕ್ ಇವರು. ತುಂಬಾನೇ ದುಡ್ಡಿದೆ ಅಂತ ನೋಡ್ತಾ ಇಲ್ಲ, ಬಟ್ ಲೈಫ್ ಸೆಕ್ಯೂರ್ ಆಗಿ ನಡ್ಕೊಂಡು ಹೋಗೋಕ್ಕೆ, ಲೈಫ್ನ ಸೇಫ್ ಆಗಿ ನಡ್ಸ್ಕೊಂಡು ಹೋಗೋದಕ್ಕೆ ಊಟಕ್ಕೆ ದುಡ್ಡಿದೆ, ಬಟ್ಟೆಗೆ ದುಡ್ಡಿದೆ, ದುಡಿಯೋದಕ್ಕೆ ಶಕ್ತಿ ಇದೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇವರು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಮೇಲೆ ತುಂಬ ಬಿಲೀವ್ ಮಾಡ್ತಾರೆ. ಸೊ ಮೇ ಬಿ ದಟ್ ಈಸ್ ಅ ರೀಸನ್. ಒನ್ ಥಿಂಗ್ ಈಸ್ ಬೇಸಿಕ್ ಅಟ್ರಾಕ್ಷನ್ ಒಂದು ಆಗೋಗ್ಬಿಟ್ಟಿದೆ ನಿಮ್ಮ ಮೇಲೆ, ನಿಮ್ಮ ಕಷ್ಟಗಳನ್ನೆಲ್ಲ ನೋಡ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಕೂಡ ಇಷ್ಟ ಇದೆ. ನಿನ್ನ ಈ ಒಂದು ಡಿಫಿಕಲ್ಟ್ ಸ್ಪಾಟಿಂದ ಹೊರಗೆ ತಗೊಬರೋದಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಐ ಫೀಲ್ ಇಟ್ಸ್ ನಾಟ್ ದಟ್ ಈ ಪರ್ಸನ್ ತುಂಬ ದುಡ್ಡಿದೆ, ತುಂಬ ರಿಚ್ ಆಗಿದ್ದಾರೆ, ಆ ಥರ ಸಿಚುವೇಶನ್ ಅಲ್ಲ ಇದು. ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಇವರ ಬ್ಯಾಕ್ಗ್ರೌಂಡ್ ಕೂಡ ತುಂಬಾನೇ ಇವರು ಡಿಫಿಕಲ್ಟ್ ಬ್ಯಾಕ್ಗ್ರೌಂಡ್ ಇಂದಾನೆ ಅವ್ರು ಮೇಲ್ ಬಂದಿದ್ದು ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಈಸ್ ವೈ ಅವ್ರು ನಿಮಗೆ ತುಂಬಾ ಕನೆಕ್ಟ್ ಆಗ್ತಾ ಇದ್ದಾರೆ. ಬಿಕಾಸ್ ಇಟ್ಸ್ ನಾಟ್ ದಟ್ ಇವರು ಲೇಟ್ ನೈಟ್ ಅಲ್ಲಿ ರಿಚ್ ಆಗೋಗ್ಬಿಟ್ರು, ಲೇಟ್ ನೈಟ್ ಅಲ್ಲಿ ಇವ್ರಿಗೆ ಲಾಟ್ರಿ ಹೊಡಿತು ಹಂಗಾಗಿ ದುಡ್ಡಾಯ್ತು, ಆ ಥರ ಸಿಚುವೇಶನ್ ಅಲ್ಲ ಇಲ್ಲಿ ಗ್ರೂಪ್ 1. ಇವರು ಒಂದು ಡಿಫಿಕಲ್ಟ್ ಸಿಚುವೇಶನ್ ಇಂದಾನೆ ಮುಂದೆ ಬಂದಿರೋದನ್ನ ನೋಡ್ತಾ ಇದ್ದೀನಿ. ಮೇ ಬಿ ದಟ್ ಈಸ್ ಅ ರೀಸನ್ ಅವ್ರಿಗೆ ನಿಮ್ಮ ಒಂದು ಕಷ್ಟ ಅರ್ಥ ಆಗ್ತಾ ಇದೆ. ವರ್ಕೋಹಾಲಿಕ್, ಅ ಬಿಟ್ ವರ್ಕೋಹಾಲಿಕ್ ಅಂತಾನೆ ಹೇಳ್ಬೋದು. ಬಟ್ ಇವರ ಒಂದು ಪರ್ಸ್ನಾಲಿಟಿ ವೆರಿ ಸೀರಿಯಸ್ ಪರ್ಸ್ನಾಲಿಟಿ ಆಗಿರುತ್ತೆ, ವೆಲ್ ಮ್ಯಾನರ್ಡ್ ಪರ್ಸ್ನಾಲಿಟಿ ಆಗಿರುತ್ತೆ. ಅವ್ರು ಹೆಂಗೆ ಅಂದರೆ ಅವರಾಯ್ತು ಅವ್ರ ಪಾಡಾಯ್ತು ಅಂತ ಪಾರ್ಟಿಸಿ ಹೋಗೋದು, ಜಾಸ್ತಿ ಫ್ರೆಂಡ್ಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಆ ಥರ ಎಲ್ಲ ಮಾಡಲ್ಲ. ಹಂಗಂತ ಇಂಟ್ರೋವರ್ಟ್ ಅಂತ ಅಲ್ಲ, ಅವರಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡಿರ್ತಾರೆ, ಬೇರೆ ಅನವಶ್ಯಕವಾದ ವಿಷಯಗಳಿಗೆ ತಲೆನೂ ಹಾಕಲ್ಲ. ಆ ಥರ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು. Bit interesting, right? Whoa, look at this, 2 of cups. So I feel ಈ ಪರ್ಸನಿಗೆ ನೀವು ಎಸ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ಸೋಲ್ಮೇಟ್ ಕನೆಕ್ಷನ್. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ, ಐ ಫೀಲ್ ವಿತಿನ್ 2 months, ಎಕ್ಸಾಕ್ಟ್ಲಿ ವಿತಿನ್ 2 months ಈ ಪರ್ಸನ್ ಬಗ್ಗೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಈ ಪರ್ಸನ್ ನೀವು ಇನ್ನೂ ಕ್ಲೋಸ್ ಆಗೋದು ನೋಡ್ತಾ ಇದ್ದೀನಿ. ಈ ಪರ್ಸನ್ ಜೊತೆ ನೀವು ನಿಮ್ಮ ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋದು, ಅವರು ಅವರ ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋದು, ಎಲ್ಲೋ ಒಂದು ಕಡೆ ಇಬ್ರಿಗೂ ಗೊತ್ತಾಗುತ್ತೆ ಇಬ್ರು ಮಧ್ಯೆ ತುಂಬಾನೇ ಸಿಮಿಲಾರಿಟೀಸ್ ಇದೆ. ಅದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಬೆಳೆದು ಬಂದ ರೀತಿ ಆಗಿರ್ಬೋದು, ಥಾಟ್ ಪ್ರೊಸೆಸ್ ಆಗಿರ್ಬೋದು. ಮೇ ಬಿ ತುಂಬ ಜನಕ್ಕೆ ನಿಮ್ಮದೇ ಹೋಮ್ ಟೌನ್ ಇಂದ ಆಗಿರ್ತಾರೆ ಈ ಪರ್ಸನ್. ಅಂದರೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಈವನ್ ದೋ ಪ್ರೆಸೆಂಟ್ ಸಿಚುವೇಶನಲ್ಲಿ ಬೇರೆ ಬೇರೆ ಕೆಲಸ, ಬೇರೆ ಬೇರೆ ಲೈಫ್ ಸಿಚುವೇಶನಲ್ಲಿ ಇರ್ಬೋದು. ಬಟ್ ದ ಥಿಂಗ್ ಈಸ್ ತುಂಬ ಸಿಮಿಲಾರಿಟೀಸ್ ಇರುತ್ತೆ ಅಂತಲೇ ಹೇಳ್ಬೋದು ನಿಮ್ಮಿಬ್ರು ಮಧ್ಯದಲ್ಲಿ. ಸೊ ಏಜ್ ವೈಸ್ ನೋಡಿದ್ರೆ ದೇರ್ ವಾಂಟ್ ಬಿ ಬಿಗ್ ಡಿಫ್ರೆನ್ಸ್, ತುಂಬ ಡಿಫ್ರೆನ್ಸಸ್ ಇರಲ್ಲ. ನೀವಿಬ್ರು ಆಲ್ಮೋಸ್ಟ್ ಸಿಮಿಲರ್ ಏಜ್ ಇರ್ತೀರಾ, ದಟ್ಸ್ ಅನ್ ಇಂಡಿಕೇಶನ್. ಆ್ಯಂಡ್ ಇದೊಂದು ಮ್ಯೂಚುವಲ್ ಲವ್ ಸ್ಟೋರಿ ಆಗಿರುತ್ತೆ. ನಿಮಗೂ ಇಷ್ಟ ಇರುತ್ತೆ, ಅವರಿಗೂ ಇಷ್ಟ ಇರುತ್ತೆ. ಈ ಪರ್ಸನ್ನು ತುಂಬ ಸೀರಿಯಸ್ ಆಗಿರೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ 8 of Pentacles ಯಾವತ್ತೂ ಸುಮ್ಮನೆ ಟೈಮ್ ಪಾಸ್ ಮೂವ್ ಮಾಡಲ್ಲ ಅವರು. ಅವ್ರು ಹೆಂಗೆ ಅಂತ ಹೇಳಿದ್ರೆ ಸೀರಿಯಸ್ನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಒಂದು ಮ್ಯೂಚುವಲ್ ಸೋಲ್ಮೇಟ್ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಬರೋದು, ಈ ಥರ ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 1. ಐ ಫೀಲ್ ತುಂಬ ಜನಕ್ಕೆ ಈ ಪರ್ಸನ್ ಆಲ್ರೆಡಿ ಇದ್ದಾರೆ, ಆಲ್ರೆಡಿ ನಿಮಗೆ ಗೊತ್ತಿದೆ ಅವರಿದ್ದಾರೆ ಅಂತ, ಆಲ್ರೆಡಿ ಬಿಟ್ ಕನೆಕ್ಟ್ ಆಗ್ತಾ ಇದ್ದೀರಾ. ಬಟ್
ಈ ಕನೆಕ್ಷನ್ ನೆಕ್ಸ್ಟ್ 2 months ಅಲ್ಲಿ ಇನ್ನೂ ಡೀಪ್ ಆಗಿ ಹೋಗುತ್ತೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ವೀಕೆಸ್ಟ್ ಸ್ಪಾಟ್, ವೀಕಲ್ಲಿ ಏನಿದ್ದೀರಾ ನೀವು ಅಲ್ಲಿಂದ ನಿಮ್ಮನ್ನ ಹೊರಗೆ ಕರ್ಕೊಬರ್ತಾರೆ ಅಂತಲೇ ಹೇಳ್ಬೋದು. ಸಮಥಿಂಗ್ ನಿಮ್ಮ ಪ್ರೊಫೆಷನ್ ಲೈಫಿಗೆ ಕೂಡ ಇವ್ರು ಎಂಕರೇಜ್ ಮಾಡೋದು ನೋಡ್ತಾ ಇದ್ದೀನಿ. ಏನೇ ಇರ್ಬೋದು, ನಿಮ್ಮ ಗೋಲ್ ಇರ್ಬೋದು, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್, ನಿಮ್ಮ ಕರಿಯರ್ ಬಗ್ಗೆ ಇರ್ಬೋದು, ಅದೆಲ್ಲದಕ್ಕೂ ಒಂದು ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಎಲ್ಲದಕ್ಕೂ ಮೋಟಿವೇಟ್ ಮಾಡಿಬಿಟ್ಟು ನಿಮ್ಮನ್ನ ಮುಂದೆ ಪುಷ್ ಮಾಡೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ರಿಯಲಿ ಅಮೇಝಿಂಗ್, ರೈಟ್ ಗ್ರೂಪ್ 1. ಸೊ ಎಸ್, ಇದಾಗಿತ್ತು ಗೈಸ್ ನಿಮ್ಮ ರೀಡಿಂಗ್. ನಿಮಗೆ ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಡೆಫಿನೆಟ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಗೊತ್ತು. ಇದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು ಗೈಸ್. ಸೊ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಗೈಸ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ರಿ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ, ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಅವರ ನಿಮ್ಮ ಮಧ್ಯೆ ಯಾವ ಥರ ಒಂದು ಕನೆಕ್ಷನ್ ಆಗ್ಬೋದು, ಅವ್ರು ಯಾಕೆ ನಿಮ್ಮ ಲೈಫ್ಗೆ ಬರ್ತಾ ಇದ್ದಾರೆ, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ, ರೈಟ್. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು ಗೈಸ್. ಗ್ರೂಪ್ 2, ಲೆಟ್ಸ್ ಸಿ. ದೇರ್ ಈಸ್ ಡೆತ್, ಸ್ಟಾರ್ಟಿಂಗ್ ವಿತ್ ಡೆತ್. ಕೂಲ್. ಡೆತ್ ಅಂತ ಅಂದರೆ ಯಾವುದೋ ಫಿಸಿಕಲ್ ಡೆತ್ ಅಲ್ಲ ಗೈಸ್, ಎಲ್ಲ ಹೇಳ್ತೀನಿ ನಾನು. 9 of Cups, beautiful. Oh, wow. Emperor. Four of Pentacles. So one common things ಇಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ, ದ ಎಂಪರರ್ ಅಲ್ಲೂ 4 ಇದೆ. ದೇರ್ ಇಸ್ 4 of Pentacles. ಸೊ ತುಂಬ ಜನ ಏನು ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಅಲ್ವಾ? ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯು ಆರ್ ಡನ್ ವಿತ್ ಕ್ಯಾಶುವಲ್ ರಿಲೇಶನ್ಶಿಪ್. ಅಂದರೆ ಯಾವುದೇ ರೀತಿ ಟೈಮ್ ಪಾಸ್ ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ರೀತಿ ಫ್ರೆಂಡ್ಶಿಪ್ ಆಗಿರ್ಬೋದು, ಯಾವುದೇ ರೀತಿ ಸಿಚುವೇಶನ್ಶಿಪ್ ಆಗಿರ್ಬೋದು. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಇದೆಲ್ಲ ವೆರಿ ಕಾಮನ್ ಅಲ್ವಾ? ಲೈಕ್ ನೋಡೋಣ, ಡೇಟಿಗೆ ಹೋಗೋಣ, ಇಷ್ಟ ಆದರೆ ನಾನು ಇಷ್ಟಪಡ್ತೀನಿ ಅವ್ರನ್ನ, ಇಲ್ಲ ಅಂದರೆ ಇಲ್ಲ. ಬಟ್ ನೀವು ಈ ಥರ ಒಂದು ಕನೆಕ್ಷನಿಗೆ ರೆಡಿ ಆಗಿಲ್ಲ. ಬಿಕಾಸ್ ಸಿ, ಲುಕ್ ಎಟ್ ದಿಸ್. ಎಂಪರರ್ ಅಂದರೆ ಆಲ್ರೆಡಿ ಒಂದು ಸ್ಟೇಬಲ್ ಪರ್ಸನ್ ಇವರು. ಆಲ್ರೆಡಿ ಕರಿಯರ್ ವೈಸ್ ತುಂಬಾ ಸಕ್ಸಸ್ಫುಲ್ ಆಗಿರುವಂಥ ಒಂದು ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಇವರು ಒಂಥರ ಪ್ರೊವೈಡರ್ ಅಂತ ಹೇಳ್ಬೋದು. ಅಂದರೆ ಇವರು ನಿಮ್ಮಿಂದ ಜಾಸ್ತಿ ದುಡ್ಡು ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಫಿನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ತಾರೆ ಇವರು. ಸೊಸೈಟಿಲಿ ಇವರಿಗೆ ಒಂದು ನೇಮ್ ಆ್ಯಂಡ್ ಫೇಮ್ ಇರುತ್ತೆ. ಎಟ್ ದ ಸೇಮ್ ಟೈಮ್ ಕರಿಯರ್ ವೈಸಲ್ಲೂ ಕೂಡ ಇವರೊಂದು ವೆರಿ ಗುಡ್ ಪೊಸಿಷನಲ್ಲಿ ಇರ್ತಾರೆ. ಪ್ರಾಬಬ್ಲಿ ಒಂದು ಮ್ಯಾನೇಜರ್ ಪೊಸಿಷನ್ ಅಥವಾ CEO ಪೊಸಿಷನ್ ಆಗಿರ್ಬೋದು, ಹೆಡ್ ಪೊಸಿಷನ್, ಲೀಡಿಂಗ್ ಪೊಸಿಷನಲ್ಲಿ ಇರ್ತಾರೆ ಡೆಫಿನೆಟ್ಲಿ. ಸೊ ನೋಡ್ಬೋದು, ಆಲ್ಮೋಸ್ಟ್ ಸ್ವಲ್ಪ ಏಜ್ ಆಗಿದೆ. ಅಂದರೆ ಪಾಸಿಬಿಲಿಟಿ ಇದೆ ನಿಮ್ಮ ಏಜ್ ಅಥವಾ ನಿಮ್ಗಿಂತ ಸ್ವಲ್ಪ ಜಾಸ್ತಿ ಏಜ್. ಎಸ್ಪೆಷಲಿ ಕರಿಯರ್ ವೈಸ್ ತುಂಬ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಫ್ಯಾಮಿಲಿ ಅಂತ ಬಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಪರ್ಸನ್ ಇವರು. ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದು, ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು, ಇದೆಲ್ಲ ಇವರಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ಪರ್ಸನ್ನ ನೀವು ಮೀಟ್ ಆಗೋದು ನೋಡ್ತಾ ಇದ್ದೀನಿ. ಎಟ್ ದ ಸೇಮ್ ಟೈಮ್ ಒಂದು ವೆರಿ ಮೆಚ್ಯೂರ್ಡ್ ಪರ್ಸನ್ನ ಮೀಟ್ ಆಗೋದು. ಬಟ್ ಡೆಫಿನೆಟ್ಲಿ ಅವ್ರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಒಂದು ಮೆಚ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಡೆಫಿನೆಟ್ಲಿ ನಿಮ್ಮ ಹಾಬೀಸಿಗೆ ಇವ್ರು ಎಂಕರೇಜ್ ಮಾಡ್ತಾರೆ, ನಿಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸಿಗೆ ಎಂಕರೇಜ್ ಮಾಡ್ತಾರೆ, ನಿಮಗೊಂದು ಕಂಫರ್ಟೇಬಲ್ ಲೈಫ್ನ ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಲೈಕ್ ದಿಸ್ ಕಮ್ಸ್ ವಿತ್ ಎಕ್ಸೆಪ್ಷನ್. ಅಂದರೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಜೊತೆ ಬರುತ್ತೆ. ಅಂದರೆ ಡೆಫಿನೆಟ್ಲಿ ಇವರ ಒಂದು ಬಿಲೀಫ್ ಸಿಸ್ಟಮ್ನೇ ನೀವು ಫಾಲೋ ಮಾಡಬೇಕು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಂಟ್ರೋಲಿಂಗ್ ಜಾಸ್ತಿ ಇರುತ್ತೆ. ಓಕೆ, ನನ್ನ ಪರ್ಸನ್ ಇವರು, ಸ್ವಲ್ಪ ನಾನು ಹೇಳ್ದಂಗೆ ಕೇಳಬೇಕು. ಮೇ ಬಿ ನೀವು ಹೊರಗಡೆ ಹೋಗ್ಬೇಕಾದ್ರೆ ಇವರಿಗೆ ಎವ್ರಿ ಡೇ ಹೇಳಬೇಕಾಗತ್ತೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತ.
ಇನ್ ಕೇಸ್ ಫಾರ್ ಎನ್ ಎಕ್ಸಾಂಪಲ್ ನೀವು ಇದೇ ಥರ ಬಟ್ಟೆ ಹಾಕೋಬೇಕು, ಬೇರೆ ಥರ ಬಟ್ಟೆ ಹಾಕೋಬಾರ್ದು, ಆ ಥರ ಎಲ್ಲ ಥಾಟ್ಸ್ ಇರುತ್ತೆ. ಸೊಸೈಟಿಲಿ ನೀನು ಹಿಂಗೆ ಇರಬೇಕು, ನೀನು ಅವ್ರ ಜೊತೆ ಜಾಸ್ತಿ ಮಾತಾಡಬಾರ್ದು, ಈ ಥರ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅ ಬಿಟ್ ಡಾಮಿನೇಟಿಂಗ್, ಬಟ್ ಎಟ್ ದ ಸೇಮ್ ಟೈಮ್ ನೀವೇನಾದ್ರು ಅವ್ರಿಗೆ ಎಲ್ಲದಕ್ಕೂ ಎಸ್ ಅಂದರೆ, ಹಿಂಸೆ ಅಂತೂ ಕೊಡಲ್ಲ, ಬಟ್ ಎಲ್ಲದಕ್ಕೂ ಎಸ್ ಅಂದರೆ ಡೆಫಿನೆಟ್ಲಿ ಅವ್ರು ನಿಮಗೆ ಎಲ್ಲದಕ್ಕೂ ಎಸ್ ಅಂತಾರೆ. ನಿಮಗೆ ಒಂದು ದಿಸ್ ಇಸ್ ಕಿಂಗ್, ಲಿಟ್ರಲಿ ದಿಸ್ ಇಸ್ ಕಿಂಗ್, ನಿನ್ನ ಕ್ವೀನ್ ಥರ ನೋಡ್ಕೊತಾರೆ. ಸೊ ದಟ್ ಈಸ್ ಫಾರ್ ಶೋರ್. ಸೊ ತುಂಬ ಜನ ಐ ಗೆಸ್ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಇವಾಗ. ಯಾವುದೇ ರೀತಿಯಾದ ಲವ್ ಸ್ಟೋರಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾದ ರೊಮ್ಯಾಂಟಿಕ್ ಲೈಫ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವೊಂದು ಲವ್ ಸ್ಟೋರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಸಾರಿ ಒಂದು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಲುಕ್ ಎಟ್ ದಿಸ್, ಐ ಫೀಲ್ ಈ 2 ಕಾರ್ಡ್ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಫ್ಯೂ ಮಂತ್ಸ್ ಅಥವಾ 1-2 ಇಯರ್ಸಿಂದ ನೀವು ಯಾವುದೇ ರೀತಿ ರಿಲೇಷನ್ಶಿಪ್ಪಲ್ಲಿ ಕೂಡ ಇಲ್ಲ, ಯಾವುದೇ ಕನೆಕ್ಷನಲ್ಲಿ ಕೂಡ ಇಲ್ಲ, ನೀವು ಯಾರಿಗೂ ಓಪನ್ ಅಪ್ ಆಗಿಲ್ಲ, ಆ ಥರ ಒಂದು ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮ ಫೀಲಿಂಗ್ಸ್ನ ತುಂಬಾ ನಿಮ್ಮಷ್ಟಕ್ಕೆ ಇಟ್ಕೊಂಡಿದ್ದೀರಾ, ತುಂಬ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀರಾ, ಯಾರ ಜೊತೆ ಓಪನ್ ಅಪ್ ಆಗಿಲ್ಲ, ಯಾರ ಜೊತೆ ಅಷ್ಟು ಕಂಫರ್ಟೇಬಲ್ ಆಗಿ. ಸೊ ಆಲ್ ಆಫ್ ಅ ಸಡನ್ ವಿಡಿಯೋನೇ ಸ್ಟಾಪ್ ಆಗೋಗ್ಬಿಡ್ತದೆ ಕೊಡೋದು. ಓಕೆ, ಸೊ ಎಸ್, ಅಷ್ಟು ಕಂಫರ್ಟೇಬಲ್ ಆಗಿ ನೀವು ಯಾರ ಜೊತೆ ಅಷ್ಟು ಫೀಲ್ ಕೂಡ ಮಾಡಿಲ್ಲ. ಒಂಥರ ಒಂದು ರೈಟ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಆ ರೈಟ್ ಪರ್ಸನ್ ಜೊತೆ ಓಪನ್ ಅಪ್ ಆಗೋಣ, ರೈಟ್ ಪರ್ಸನ್ ಜೊತೆನೇ ನಾನು ನನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳೋಣ, ನನ್ನ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳ್ಕೊಳ್ಳೋಣ. ಬಿಕಾಸ್ ಪಾಸಿಬಿಲಿಟಿ ಇದೆ, ನಿಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದ ಆಗಿರ್ಬೋದು ನೀವು ಈ ಥರ ಆಗಿರೋದು, ಅಥವಾ ಮೇ ಬಿ ನೀವು ಕೂಡ ಒಂದು ರೈಟ್ ಪರ್ಸನ್ನಿಗೆ ವೆಯ್ಟ್ ಮಾಡ್ತಾ ಇದ್ರಿ, ರಾದರ್ ದೆನ್ ಒಂದು ರಾಂಗ್ ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕಿಂತ ಒಂದು ರೈಟ್ ಪರ್ಸನ್, ಲಾಂಗ್ ಟರ್ಮ್ ಆದರೂ ಪರವಾಗಿಲ್ಲ, ಒಂದು ಏನೋ ರೈಟ್ ಪರ್ಸನ್ ಜೊತೆ ಇರೋಣ, ಏನೋ ಈ ಥರ ಒಂದು ಥಾಟಲ್ಲೇ ಇದ್ದಿದ್ದು ಕೂಡ ಗ್ರೂಪ್ 2. ಸೊ ಫೈನಲಿ ಐ ಫೀಲ್ ಆ ಥರ ಒಂದು ಪರ್ಸನ್, ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡುವಂಥ ಒಂದು ಪರ್ಸನ್, ಲಾಂಗ್ ಟರ್ಮ್ ಸೆಕ್ಯೂರಿಟಿ ನಿಮಗೆ ಕೊಡುವಂಥ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಅ ಬಿಟ್ ಅಮೇಝಿಂಗ್, ಬಿಕಾಸ್ ಡೆಫಿನೆಟ್ಲಿ ಈ ಪರ್ಸನ್ದು ಪರ್ಸ್ನಾಲಿಟಿ ಅಂತ ಬಂದರೆ ಒಂದು ಸ್ವಲ್ಪ ಸ್ಟಬ್ಬರ್ನ್ ಆಗಿರ್ತಾರೆ, ಸ್ವಲ್ಪ ಡಾಮಿನೇಟಿಂಗ್ ಆಗಿರ್ತಾರೆ. ಹೆಂಗೆ ಇವ್ರನ್ನ ಐಡೆಂಟಿಫೈ ಮಾಡೋದು ಅಂದರೆ, ಯಾವುದೇ ಕೆಲಸದಲ್ಲಾದರೂ ಇರ್ಬೋದು, ಬಟ್ ಅವ್ರು ಒಂಥರ ಲೀಡಿಂಗ್ ಪೊಸಿಷನಲ್ಲಿ ಇರ್ತಾರೆ, ರೈಟ್? ಒಂದು ಕಿಂಗ್ಲಿ ಪೊಸಿಷನ್, ಮ್ಯಾನೇಜರ್ ಪೊಸಿಷನ್, ಒಂದು ಗ್ರೂಪ್ನ ಲೀಡ್ ಮಾಡ್ತಾ ಇರ್ತಾರೆ. ಗ್ರೂಪಲ್ಲಿ ವರ್ಕ್ ಮಾಡೋದಕ್ಕಿಂತ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ್ಯಂಡ್ ಸೊಸೈಟಿಲಿ ಇವರಿಗೆ ಹ್ಯೂಜ್ 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 ರೆಸ್ಪೆಕ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬ ಮ್ಯಾಟರ್ ಆಗುತ್ತೆ ಇವರಿಗೆ. ಫ್ಯಾಮಿಲಿಗೆ ಹೊಂದ್ಕೊಂಡು ಹೋಗೋ ಒಂದು ಪರ್ಸನ್ನ ಇವರು ನೋಡ್ತಾ ಇರ್ತಾರೆ. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಝೋಡಿಯಾಕ್ ಸೈನ್ಸ್ ಅಂತ ಬಂದರೆ ಒಂದು ವೃಶ್ಚಿಕ ರಾಶಿ ಇರುತ್ತೆ, ಇಲ್ಲ ಮೇಷರಾಶಿ, ಎರಡರಲ್ಲೊಂದು ವೆರಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಇಲ್ಲಿ ಡೆತ್ ವಿತ್ 9 ಆಫ್ ಕಪ್ಸ್. ಸೊ 9 ಆಫ್ ಕಪ್ಸ್ ಬಂತಂದರೆ ಒನ್ ಥಿಂಗ್ ಈಸ್ ವೆರಿ ಶೋರ್, ಗ್ರೂಪ್ 2 ನಿಮಗೆ ಏನಂತ ಅಂದರೆ, ನಿಮಗೆ ಯಾವ ಥರ ಒಂದು ಪರ್ಸನ್ ಬೇಕು ಅಂತ ನಿಮಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಇವಾಗ ಹೇಳ್ತೀರಾ. ಇವಾಗ ನಾನು ನಿಮಗೆ ಹೇಳೋದೇ ಬೇಡ, ಇನ್ಫ್ಯಾಕ್ಟ್ ನಿಮಗೆ ನೀವು ಅದನ್ನ ಚೆನ್ನಾಗಿ ಒಂದು ಕ್ಲಾರಿಟಿ ಕೊಟ್ಕೊಂಡಿದ್ದೀರಾ. ಅಂದರೆ ನಂಗೆ ಈ ಥರ ಒಂದು ಪರ್ಸನ್ ಬೇಕು, ನಾನು ಈ ಥರ ಒಂದು ರಿಲೇಷನ್ಶಿಪ್ನ ಹುಡುಕ್ತಾ ಇದ್ದೀನಿ, ನನ್ನ ಪರ್ಸ್ನಾಲಿಟಿ ಈ ಥರ ಇದೆ, ನನ್ನ ಗೋಲ್ಸ್ ಈ ಥರ ಇದೆ, ನನ್ನ ವಿಷಸ್ ಈ ಥರ ಇದೆ, ನನಗೆ ಅದೇ ಥರ ಪರ್ಸನ್ ಬೇಕು, ದಿಸ್ ಈಸ್ ಯು. ಐ ಫೀಲ್ ನೀವೇನು ವಿಶ್ ಮಾಡ್ತಾ ಇದ್ದೀರಾ, ಅದೇನು ಮ್ಯಾನಿಫೆಸ್ಟ್, ತುಂಬ ಜನ ಮ್ಯಾನಿಫೆಸ್ಟ್ ಟೆಕ್ನಿಕ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀರಾ. ಐ ಫೀಲ್ ಒಂದು ನಿಮ್ಮ ವಿಶಸ್ಸಿಗೆ ಫುಲ್ಫಿಲ್ ಆಗುವಂಥ ಒಂದು ಪರ್ಸನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇಟ್ಸ್ ನಾಟ್ ಲೈಕ್ ನಾನು ಇವಾಗ ಈ ಪರ್ಸನ್ನ ವೆರಿ ಸ್ಟ್ರಿಕ್ಟ್ ಪರ್ಸನ್ ಅಂತ ಹೇಳ್ತಾ ಇದ್ದೀನಿ, ಬಟ್ ತುಂಬ ಜನ ನೀವು ಇದೇ ಥರ ಬೇಕು ಅಂತ ಕೇಳ್ಕೊತಾ ಇದ್ದೀರಾ, ಇದೇ ಥರ ಒಂದು ಪರ್ಸನ್ ಬೇಕು ಅಂತ ಕೇಳ್ಕೊತಾ ಇದ್ದೀರಾ. ಬಿಕಾಸ್ ಯಾವುದೇ ರೀತಿ ಇಮ್ಮೆಚ್ಯೂರಿಟಿ ಪರ್ಸನ್ ಬೇಡ ನಿಮಗೆ, ಯಾವುದೇ ರೀತಿ ಚೈಲ್ಡಿಶ್ ವೇಯಲ್ಲಿರುವ ಒಂದು ಪರ್ಸನ್ ಬೇಡ ನಿಮಗೆ. ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಒಂದು ಪರ್ಸನ್ ಬೇಕು, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇರುವಂಥ ಒಂದು ಪರ್ಸನ್ ಬೇಕು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಒಂದು ಪರ್ಸನ್ ಬೇಕು, ನಿಮ್ಮ ಡಿಸೈರ್ಸ್ಗೂ ರೆಸ್ಪೆಕ್ಟ್ಫುಲ್ ಆಗಿ ಎಸ್ ಅನ್ನುವಂಥ ಒಂದು ಪರ್ಸನ್ ಬೇಕು. ಏನೋ ಅಲ್ಟಿಮೇಟ್ಲಿ ಒಂದು ರಿಲೇಷನ್ಶಿಪ್ ಬೆಳೆಯೋದೇ ಒಂದು ರೆಸ್ಪೆಕ್ಟಿಂದ, ಒಂದು ಟ್ರಸ್ಟಿಂದ, ರೈಟ್? ಅದೆಲ್ಲ ಬೇಕು ನಿಮಗೆ, ಒಂದು ಪ್ರಾಪರ್ ರಿಲೇಷನ್ಶಿಪ್ ಬೇಕು. ಐ ಫೀಲ್ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ,
ತುಂಬಾ ಜನ ಕೇಳ್ಕೊಂತಾ ಇದ್ದೀರಾ. ಇನ್ಫ್ಯಾಕ್ಟ್ ಇಷ್ಟ ದಿನ ನೀವು ಬೇಡ್ಕೊಂತಾ ಇರ್ಲಿಲ್ಲ ದೇವ್ರ ಹತ್ರ, ಬಟ್ ಇವಾಗ ರೀಸೆಂಟ್ ಆಗಿ ಬೇಡ್ಕೊಳಕ್ ಸ್ಟಾರ್ಟ್ ಮಾಡಿದೀರಾ. ನನ್ನ ಕಡೆನು ಈ ತರ ಒಂದು ಪರ್ಸನ್ ನ ಕಳ್ಸಪ್ಪ ದೇವ್ರೆ, ನಾನು ರೆಡಿ ಆಗಿದ್ದೀನಿ ಇವಾಗ ಒಂದು ರಿಲೇಶನ್ಶಿಪ್ಗೆ, ನಾನು ರೆಡಿ ಆಗಿದ್ದೀನಿ ಮದ್ವೆಗೆ, ನಾನು ರೆಡಿ ಆಗಿದ್ದೀನಿ ಕಮಿಟ್ಮೆಂಟ್ ಕೊಡೋದಕ್ಕೆ, ಐ ಆಮ್ ಕಂಪ್ಲೀಟ್ಲಿ ರೆಡಿ ನಾವು. ಬಟ್ ನೀನ್ ನಂಗೆ ಕಳಿಸ್ಕೊಡ್ತಾ ಇಲ್ಲ, ಈ ತರ ಪರ್ಸನ್ ನ ಕಳಿಸ್ಕೊಡು, ಈ ತರ ಕೇಳ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಬಟ್ ಎಸ್, ವೆರಿ ಸೂನ್ ಈ ಪರ್ಸನ್ ನಿಮ್ ಲೈಫಲ್ಲಿ ಬರೋದನ್ನ ನೋಡ್ತಾ ಇದ್ದೀನಿ. ಸನ್ ಆಲ್ರೆಡಿ ಏರಿಸ್ ಅಲ್ಲಿ ಇದೆ, ಆಲ್ಮೋಸ್ಟ್ ಇವಾಗ ಟಾರಸ್ ಅಲ್ಲಿ ಇದೆ ಅನ್ಸುತ್ತೆ, ವೃಷಭ ರಾಶಿಯಲ್ಲಿ ಇದೆ. ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ, ಅದಕ್ಕೆ ಇನ್ನೊಂದು ಕಾರ್ಡ್ನ ಪುಲ್ ಮಾಡೋಣ, ಯಾವ ಒಂದು ಟೈಮಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಥವಾ ಆಲ್ರೆಡಿ ಇದಾರಾ ಅಂತ. ಬಟ್ ಲೆಟ್ಸ್ ನಾಟ್ ಫರ್ಗೆಟ್, ಡೆತ್ ಕಾರ್ಡ್ ಬಂದಿದೆ ಇಲ್ಲಿ. ಇದೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ. ಪಾಸ್ಟ್ ಅಲ್ಲಾದ ಬಿಲೀಫ್ ಸಿಸ್ಟಮ್ನ ನೀವು ಇನ್ನು ಕ್ಯಾರಿ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅಂದ್ರೆ ಮುಂಚೆ ನೀವು ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ, ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಲವ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ನನಗೆ ಇದೇ ತರ ಪರ್ಸನ್ ಬೇಕು, ನಾನು ಇದೇ ಜಾಗದಲ್ಲಿ ನನ್ನ ಫ್ಯಾಮಿಲಿ ಮಾಡ್ಕೊಬೇಕು, ನಾನು ಇದೇ ಜಾಗದಲ್ಲಿ ನನ್ನ ಸೆಕೆಂಡ್ ಹಾಫ್ ಆಫ್ ಲೈಫ್ ಇರಬೇಕು, ನನಗೆ ಈ ತರ ಫ್ಯಾಮಿಲಿ ಇರೋ ಒಂದು ಪರ್ಸನ್ ಬೇಕು, ಈ ತರ ಎಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇವಾಗ ಡೆಡ್ ಆಗಿದೆ, ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ರಿಯಲೈಸ್ ಮಾಡ್ಕೊಂಡಿದೀರಾ, ನಾನು ಇಮ್ಮೆಚೂರ್ ಆಗಿ ಯೋಚನೆ ಮಾಡ್ತಾ ಇದ್ದೆ, ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಒಂದು ಪರ್ಸನ್ ಇಂದ, ಅದ್ ಬೇಡ. ಇವಾಗ ನಿಮಗೆ ಈಗೋ ಅನ್ನೋದೊಂದು ಇಲ್ಲ, ಎಂಡ್ ಆಗಿ ಹೋಗ್ಬಿಟ್ಟಿದೆ. ಅನ್ವಾಂಟೆಡ್ ಥಾಟ್ಸ್ ರಿಲೇಶನ್ಶಿಪ್ ಬಗ್ಗೆ ಇಲ್ಲ. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ತುಂಬಾ ಜನ ಇಲ್ಲಿ ಗ್ರೂಪ್ ಟು ಟ್ರಸ್ಟೇ ಮಾಡ್ತಾ ಇರ್ಲಿಲ್ಲ. ನೀವು ರಿಲೇಶನ್ಶಿಪ್ ಅಂತ ಅಂದ್ರೆ, ಕಮಿಟ್ಮೆಂಟ್ ಅಂತ ಅಂದ್ರೆ ಜಾಸ್ತಿ ಟ್ರಸ್ಟ್ ಮಾಡ್ತಾ ಇರ್ಲಿಲ್ಲ ನೀವು. ಬಟ್ ಇವಾಗ ನಾನು ಏನ್ ನೋಡ್ತಾ ಇದೀನಿ, ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಗಿದೆ. ಇಲ್ಲ, ನಾನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ರಿಲೇಶನ್ಶಿಪ್ ಸರ್ವೈವ್ ಆಗುತ್ತೆ, ನಾನು ಸ್ವಲ್ಪ ನನ್ನ ಲೈಫಲ್ಲಿ ಚೇಂಜಸ್ನ ಮಾಡ್ಕೊಂಡು ಹೋದ್ರೆ, ನನ್ನ ಲೈಫಲ್ಲಿ ನಾನು ನನ್ನ ಮೈಂಡ್ ಸೆಟ್ ಅಲ್ಲಿ ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ತಗೊಬಂದ್ರೆ ಚೆನ್ನಾಗಿ ಹೋಗುತ್ತೆ ರಿಲೇಶನ್ಶಿಪ್. ಈ ತರ ಎಲ್ಲ ಒಂದಷ್ಟು ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಬಿಗ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಓಲ್ಡ್ ಹಳೆ ಥಾಟ್ಸ್, ಹಳೆ ತರ ನೀವು ಯೋಚನೆ ಮಾಡ್ತಾ ಇಲ್ಲ. ಮುಂಚೆ ಇದ್ದಿದ್ದ ತರ ಪರ್ಸನಾಲಿಟಿ ಇಲ್ಲ ನಿಮ್ದು, ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ತುಂಬಾ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲಿ ನೀವು ಮಾಡ್ಕೊಂಡಿದ್ದೀರಾ. ಒಂದು ಪ್ರಾಪರ್ ರಿಲೇಶನ್ಶಿಪ್ಪಿಗೆ, ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ಗೆ, ಒಂದು ಮದ್ವೆಗೆ, ಮೇನ್ ಆಗಿ ಮ್ಯಾರೇಜ್ಗೆ ರೆಡಿ ಆಗಿದ್ದೀರಾ ಅಂತಾನೆ ಹೇಳ್ಬೋದು. ತುಂಬಾ ಟ್ರಾನ್ಸ್ಫಾರ್ಮೇಶನ್ ನಿಮ್ಮಲ್ಲೂ ನೀವು ಮಾಡ್ಕೊಂಡಿದ್ದೀರಾ, ತುಂಬಾ ಚೇಂಜಸ್ ಇನ್ನೂ ಮಾಡ್ಕೊತಾ ಇದ್ದೀರಾ ಕೂಡ ಮೆಂಟಲಿ. ಬಟ್ ಐ ಫೀಲ್ ಯು ಆರ್ ವರ್ಕಿಂಗ್ ಆನ್ ಯೋರ್ ಸೆಲ್ಫ್. ಮೇನ್ ಆಗಿ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊತಾ ಇದ್ದೀರಾ. ದಟ್ಸ್ ವೆರಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಬಿಟ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೇ ತರ ಒಂದು ಪರ್ಸನ್, ನೀವೇನ್ ವಿಶ್ ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದೇ ತರ ಒಂದು ಪರ್ಸನ್. ಬಟ್ ಡೆಫಿನೆಟ್ಲಿ ಇವ್ರು ಬೇಗ ಓಪನ್ ಅಪ್ ಆಗುವಂತ ಒಂದು ಪರ್ಸನ್ ಅಲ್ಲ. ತುಂಬಾ ಕ್ವೆಶನ್ಸ್ ಮಾಡ್ಬೋದು ನಿಮ್ ಜೊತೆ ಕನೆಕ್ಟ್ ಆದಾಗ. ಇವರು ತುಂಬಾ ಕ್ವೆಶನ್ಸ್ ಮಾಡ್ತಾರೆ, ನಿಮ್ಮ ಕೆಲ್ಸದ ಬಗ್ಗೆ ಕೇಳ್ತಾರೆ, ಮೇ ಬಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆನೂ ಕೇಳ್ಬೋದು, ಎಷ್ಟು ಮಟ್ಟಿಗೆ ನೀವು ಸೆಕ್ಯೂರ್ಡ್ ಆಗಿದ್ದೀರಾ ಅಂತ ಕೂಡ ನೋಡ್ತೀವಿ. ಬಿಕಾಸ್ ಎಲ್ಲ ಅವರಿಗೆ ಮ್ಯಾಟರ್ ಆಗುತ್ತೆ. ಬಿಟ್ ಸೆಕ್ಯೂರ್ಡ್ ಅವರು, ಮುಂಚೆನೆ ಓಪನ್ ಅಪ್ ಆಗಲ್ಲ, ಮುಂಚೆನೆ ಸೀಕ್ರೆಟ್ಸ್ನೆಲ್ಲ ಹೇಳ್ಕೊಳ್ಳಲ್ಲ. ಸೊ ಲೆಟ್ ಸಿ ಗ್ರೂಪ್ 2 ಟೈಮಿಂಗ್ಸ್ ನೋಡೋಣ, ನೀವು ಯಾವಾಗ ಈ ಒಂದು ಪರ್ಸನ್ ಮೀಟ್ ಆಗ್ತೀರಾ ಅಂತ. There is Knight of Wands. Again, fire energy. Definitely ಈ ಪರ್ಸನ್ zodiac sign ಧನಸ್ಸು ರಾಶಿ, ಮೇಷ ರಾಶಿ, ಸಿಂಹ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರುತ್ತೆ. ಪಾಸಿಬಿಲಿಟಿ ಇದೆ ನಿಮ್ದು ವೃಶ್ಚಿಕ ರಾಶಿ ಅವ್ರದ್ದು ಈ ತರ ಇರುತ್ತೆ, ಅಥವಾ ನಿಮ್ದು ಫೈರ್ ಸೈನ್ಸ್ ಮೇಷರಾಶಿ ಈ ತರ ಅವ್ರದ್ದು ವೃಶ್ಚಿಕ ರಾಶಿ ಆಗಿರುತ್ತೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲೇ ಈ ಪರ್ಸನ್ ಬರ್ತಾರೆ. ಅಂದ್ರೆ 2-3 ವಾರಗಳ ಮಧ್ಯದಲ್ಲೇ ಈ ಪರ್ಸನ್ ನಿಮ್ಮ ಲೈಫ್ಗೆ ಎಂಟರ್ ಆಗೋದನ್ನ ನೋಡ್ತಾ ಇದೀನಿ. ಎಗೇನ್ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗ್ಬೋದು. ತುಂಬಾ ಜನ ಕರಿಯರ್ ಎನ್ವಿರಾನ್ಮೆಂಟ್ ಅಲ್ಲಿ ಮೀಟ್ ಆಗೋ ಪಾಸಿಬಿಲಿಟೀಸ್ ಇದೆ. ನಿಮ್ಮ ಆಫೀಸಲ್ಲಿ ಮೇ ಬಿ ನೀವು ಜಾಬ್ ಚೇಂಜ್ ಮಾಡಿದಾಗ ಅವ್ರು ನಿಮ್ಮ ಬಾಸ್ ಆಗಿ ಬರೋದು. ರೀಸೆಂಟ್ಲಿ ಏನೋ 2-3 ವೀಕ್ಸ್ ಅಲ್ಲಿ ಏನೋ ಶಿಫ್ಟ್ ಆಗುತ್ತೆ. ಡೆಫಿನೆಟ್ಲಿ ಸಮ್ ಶಿಫ್ಟ್ ಇಸ್ ಕಮ್ಮಿಂಗ್, ಸಮ್ ಚೇಂಜಸ್ ಆರ್ ಕಮ್ಮಿಂಗ್. ದಟ್ ಈ ಪರ್ಸನ್ ನೀವು ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಐ ಫೀಲ್ ನೀವೇ ಅವ್ರ ಲೈಫಿಗೆ ಹೋಗೋದಲ್ಲ, ಇನ್ಫ್ಯಾಕ್ಟ್ ಅವ್ರು ನಿಮ್ ಲೈಫಿಗೆ ಬರೋದು. ಅವರು ಎಕ್ಸೈಟ್ಮೆಂಟ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದು, ಅವರು ಎಕ್ಸೈಟ್ಮೆಂಟ್ ಆಗಿ ನಿಮ್ನ ಮೀಟ್ ಆಗೋದಕ್ಕೆಲ್ಲ ಪ್ಲಾನ್ ಮಾಡೋದನ್ನ ನೋಡ್ತಾ ಇದೀನಿ. ಐ ಫೀಲ್ ನಿಮ್ಗೋಸ್ಕರ ಸ್ವಲ್ಪ ರೂಲ್ಸ್ ನ ಕೂಡ ಅವ್ರು ಬ್ರೇಕ್ ಮಾಡ್ಕೊಂಡು ಬರ್ತಾರೆ.
ಅವ್ರಿಗೊಂದಷ್ಟು ಇರುತ್ತೆ, ನಾನು ಅಂದರೆ ಹಿಂಗೆ ಇರಬೇಕು, ನಾನು ಇಷ್ಟೇ ಮಾತಾಡಬೇಕು, ನಾನು ಯಾವತ್ತೂ ಇನಿಷಿಯೇಟ್ ತಗೋಬಾರ್ದು, ಹಾಗೆಲ್ಲ ಒಂದು ಸ್ವಲ್ಪ ಸ್ಟಬ್ಬರ್ನೆಸ್ ಇರುತ್ತೆ ಸ್ಟಾರ್ಟಿಂಗು. ಬಟ್ ಯಾವಾಗ ನಿಮ್ಮನ್ನ ನೋಡ್ತಾರೆ, ಕ್ಲೋಸ್ ಆಗ್ತಾರೆ, ಅವಾಗ ಸ್ವಲ್ಪ ರೂಲ್ಸ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಬರೋದು, ನಿಮ್ಮನ್ನ ಮೀಟ್ ಆಗೋದು, ಕನೆಕ್ಟ್ ಆಗೋದು, ಈ ಥರ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 2. ಓಕೆ, ದಟ್ಸ್ ರಿಯಲಿ ಅಮೇಝಿಂಗ್. ಪ್ರಾಜೆಕ್ಟ್ ಮ್ಯಾನೇಜರ್, ಮೇಜರ್ ಚೇಂಜಸ್. ಏಜ್ ವೈಸ್ ನೋಡಿದ್ರೆ ಸ್ವಲ್ಪ ನಿಮ್ಗಿಂತ ದೊಡ್ಡವರು ಇರ್ತಾರೆ, ಬಟ್ ಡೆಫಿನೆಟ್ಲಿ ಅವ್ರು ಆಡೋದು ಮಾಡೋದು ರೀತಿ, ಅವ್ರ ಪರ್ಸ್ನಾಲಿಟಿ ಎಲ್ಲ ಒಂಥರ ಯೂತ್ಫುಲ್ ಆಗಿರುತ್ತೆ. ಒಂದು 20s ಅಲ್ಲಿರೋ ಒಂದು ವ್ಯಕ್ತಿ ಥರ ಆಡ್ತಾರೆ ಅಂತಾನೆ ನೋಡ್ಬೋದು. ಬಿಕಾಸ್ ಐ ಫೀಲ್ ಅವರು ಅವ್ರ ಫ್ಯಾಮಿಲಿನ ತುಂಬ ಫಾಲೋ ಮಾಡ್ತಾರೆ. ಫ್ಯಾಮಿಲಿ ಏನು ಹೇಳುತ್ತೆ ಅದನ್ನ ಎಲ್ಲದಕ್ಕೂ ಎಸ್ ಅನ್ನೋದು ಜಾಸ್ತಿ ಈ ಪರ್ಸನ್. ಅವ್ರೊಂಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಗೆ ಫುಲ್ ಸ್ಟಿಕ್ ಆನ್ ಆಗೋಗ್ಬಿಟ್ಟಿರ್ತಾರೆ. ಬಟ್ ಯಾವಾಗ ನಿಮ್ಮನ್ನ ಮೀಟ್ ಆಗ್ತಾರೆ ಆವಾಗ ಒಂಥರ ಎಕ್ಸ್ಪ್ಲೋರ್ ಮಾಡೋಣ ಲೈಫ್ನ. ಮೇ ಬಿ ಯು ಆರ್ ಲೈಕ್ ದಟ್ ಕೈಂಡ್ ಆಫ್ ಪರ್ಸನ್. ನೀವು ತುಂಬ ಸೀರಿಯಸ್ನೆಸ್ ಪರ್ಸನ್ ಅಲ್ಲ, ನೀವು ತುಂಬ ರೂಲ್ಸ್ ಫಾಲೋ ಮಾಡುವಂಥ ಒಂದು ಪರ್ಸನ್ ಅಲ್ಲ. ಯಾವಾಗ ನಿಮ್ಮನ್ನ ಕನೆಕ್ಟ್ ಆಗ್ತಾರೋ ಅವರು, ನೀವು ಒಂಥರ ಅವ್ರ ಪರ್ಸ್ನಾಲಿಟಿಲೇ ಬೇರೆ ಒಂದು ಪರ್ಸ್ನಾಲಿಟಿನ ಎಕ್ಸ್ಪ್ಲೋರ್ ಮಾಡಿಸ್ತೀರಾ. ಅವ್ರಿಗೇನೆ ಗೊತ್ತಾಗಲ್ಲ ನನ್ನಲ್ಲೂ ಈ ಥರ ಒಂದು ಪರ್ಸನ್ ಇದನ್ನ ಒಳಗೆ ಅಂತ. ಸೊ ದಟ್ ಈಸ್ ಯು. ಒಂಥರ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀರಾ. ಐ ಫೀಲ್ ಒಂದು ರಿಲೇಷನ್ಶಿಪ್ಪಿಗೆ ಬಂದ್ಮೇಲೆ ತುಂಬ ಟ್ರಾವೆಲ್ ಮಾಡ್ತೀರಾ, ಹೊಸ ಹೊಸ ಪ್ಲೇಸಿಗೆ ಹೋಗ್ತೀರಾ, ಹೊಸ ಹೊಸ ಅಡ್ವೆಂಚರ್ಸ್ನ ಮಾಡ್ತೀರಾ ಒಟ್ಟಿಗೆ ಅಂತಲೇ ಹೇಳ್ಬೋದು. ದಟ್ಸ್ ರಿಯಲಿ ಅಮೇಝಿಂಗ್. ಗ್ರೂಪ್ 2, ದಿಸ್ ಇಸ್ ವಾಟ್. ಇವ್ರು ಬರ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ವಿತಿನ್ ವೀಕ್ಸಲ್ಲೇ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಐಡಿಯಾ ಇರ್ಬೋದು ನಿಮಗೆ ಯಾರು ಇವರು ಅಂತ. ಬಟ್ ಎಸ್, ಇವಾಗ ಅವ್ರ ಇಂಟ್ರೆಸ್ಟ್ ತೋರಿಸ್ತಾನೆ ಇರ್ಬೋದು, ಬಟ್ ಆಲ್ ಆಫ್ ಅ ಸಡನ್ ಅವರ ಒಂದು ಅರ್ಜ್ ನಿಮ್ಮನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ನೋಡ್ತಾ ಇದ್ದೀನಿ. ಸ್ಲೋಲಿ ಓಪನ್ ಅಪ್ ಆಗೋ ಅಂಥದ್ದನ್ನ ನೋಡ್ತಾ ಇದ್ದೀನಿ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್ ಗ್ರೂಪ್ 2. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.